ಹಾಯ್ ಹಲೋ ನಮಸ್ಕಾರ. ವಿದ್ಯಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವಿವತ್ತು ವಿಪ್ರರ ಮೀಟಿಂಗಿಗೆ ಅಂದರೆ ಶ್ರೀ ನೆಟಗಲ್ಲಪ್ಪ ಸರ್ಕಲ್ ಸ್ವರ್ಣ ಹಾಲ್ ಬೆಂಗಳೂರು ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಶ್ರೀರಾಮ್ ದೇವರ ಪೂಜೆ ಮುಗಿಸ್ಕೊಂಡು ಮುಂದೆ ಮೀಟಿಂಗಿಗೆ ಅಟೆಂಡ್ ಆಗೋದು. ಸೊ ಸುಮಾರು ಎಲ್ಲರೂ ಅವ್ರದ್ದು ಪ್ರಾಡಕ್ಟ್ ಎಲ್ಲ ತಂದಿರ್ತಾರೆ. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಪೂಜೆ ನೋಡಿಕೊಂಡು ಪ್ರಸಾದ ತಗೊಂಡು ಬರುವ. ಬನ್ನಿ ನೋಡೋಣ ಹೇಗೆ ಅಂತ. अनलाञ्चनम् इति कण्ठानादं कृत्वा अपसर्पन्तु ते भूता ये भूता भूमि संस्थिताः ये भूता विघ्नकर्तारस्तेन नश्यन्तु शिवाज्ञया अपक्रामन्त भूताद्या सर्वे ते भूमिभारकाः सर्वेषां विरोधेन पूजाकर्मसमारभे पृथ्वीत्वया धृता लोका देवी त्वं विष्णुना धृता त्वञ्च धारयमां देवी पवित्रं कुरुचासनं लं पृथिव्यै नमः आसनं कल्पयामि प्राणानायम्या हेमंत ऋतौ आश्वयुजमासे शुक्लपक्षे एकादश्यां तिथौ पुष्यमासे शुक्लपक्षे एकादश्यां तिथौ वासरः वासरस्तु आदित्यवासरयुक्तायां शुभ य एवं वेद योपामायतनं वेद आयतनवान् भवति राजाधिराजाय प्रसख्य साहिने नमो भजं वै श्रवणाय कुर्महे स्वमे कामान् कामकामाय मह्यं कामेश्वरो वै श्रवणो ददातु कुबेराज वै श्रवणाय महाराजाय नमः. ದೀಪವನ್ನು ಹಚ್ಚಿ ಅಲ್ಲಿ ಇಡಬೇಕಾಗುತ್ತೆ ಅಂತ ಅದಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ವೀಣಾ ಗೀತಾ ದಯವಿಟ್ಟು ಈ ಕಡೆ ಮುಂಚೆ ಬನ್ನಿ. ಒಬ್ಬೊಬ್ಬರಾಗಿ ಒಂದೊಂದು ದೀಪವನ್ನು ಹಚ್ಚಿಕೊಟ್ಟಾಗತ್ತೆ. ಆ ಟ್ರೇಯಲ್ಲೇ ಇರುತ್ತೆ ಆ ದೀಪ. ಒಂದು ಕಡೆಯಿಂದ ಬಂದರೆ ಸುಲಭ ಆಗುತ್ತೆ. ಸೊ ದಟ್ ಗೊಂದಲ ಆಗುತ್ತೆ. ಡೆಫಿನೆಟ್ಲಿ ಸರ್. So next, small group to private limited. 10 ದ್ವಿಜಾ ಎಂಟರ್ಪ್ರೈಸಸ್ ನೆಟ್ವರ್ಕಿಂಗ್ ಒಂದು ಸಣ್ಣ ವಾಟ್ಸಪ್ ಗುಂಪು ಹಾಕಿತ್ತಲ್ಲ. ಆಫ್ಟರ್ ವಾಟ್ಸಪ್ ಗುಂಪು ಮಾಡಿದ ಮೇಲ್ಗಡೆಗೆ ಅವರು ಸ್ಟಾರ್ಟೆಡ್ ಸೆಲ್ಲಿಂಗ್ ಆರ್ ಗಿವಿಂಗ್ ರೆಫರೆನ್ಸ್ ಟು ಅವರ್ ಓನ್ ಕಮ್ಯುನಿಟಿ ಮೆಂಬರ್ಸ್. ದೆನ್ ಏನು ಅಂದ್ಕೊಂಡ್ವಿ, ಇಲ್ಲ ದಿಸ್ ಹ್ಯಾಸ್ ಟು ಬಿ ರೀಚ್ ಇನ್ ಅನದರ್ ಲೆವೆಲ್ ಬಿಕಾಸ್ ಬರೀ ಗುಂಪಾಗಿದ್ದರೆ ಏನು ಅಂಥ ಮೇಜರ್ ಎಫೆಕ್ಟ್ ಆಗೋದಿಲ್ಲ. ಸೊ ವಿ ವಿಲ್ ಕಮ್ ಹಿಯರ್, ವಿಲ್ ಸ್ಟಾರ್ಟ್ ಶೋಕೇಸಿಂಗ್ ಅವರ್ಸೆಲ್ವ್ಸ್ ಅಂಡ್ ವಿಲ್ ಸ್ಟಾರ್ಟ್ ಗಿವಿಂಗ್ ರೆಫರೆನ್ಸ್. ಅದು ಒಂದು ಪಾರ್ಟ್ ಆಗುತ್ತೆ. ಬಟ್ ಇಟ್ ಶುಡ್ ಹ್ಯಾವ್ ಇಟ್ಸ್ ಓನ್ ಕೈಂಡ್ ಆಫ್ ಆಂಬಿಯನ್ಸ್. ಅದರದ್ದೇ ಆದಂಥ ಒಂದು ಆಂಬಿಯನ್ಸ್ ಬೇಕು, ಅದರಲ್ಲಿ ಪ್ರಾಡಕ್ಟ್ ಬೇಕಾಗುತ್ತೆ. ಹಾಗಾಗಿ ಏನು ಮಾಡಿದ್ವಿ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಮಾಡಿದ್ವಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಯಾಕೆ ಬೇಕು, ಬೆನಿಫಿಟ್ಸ್ ಏನು ಅನ್ನೋದು ಪ್ರಾಬಲಿ CA ಇದ್ದಾರೆ, ಅವರು ಹೇಳ್ತಾರೆ. ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದ್ರ ಉದ್ದೇಶ ಒಂದು ಟ್ರಾನ್ಸ್ಪರೆನ್ಸಿ. ಸೊ ಅಕೌಂಟಿಂಗ್ ಆಗಿರಲಿ ಮಾಡಬೇಕಾದ್ರೆ ಪ್ರತಿಯೊಂದು ರೂಪಾಯಿಗೂ ನಾವು ಏನೆಲ್ಲ ಖರ್ಚು ಮಾಡ್ತೀವಿ ಏನು ಅಂತ ಮೆನ್ಷನ್ ಮಾಡ್ತೀವಿ. ಅದಕ್ಕೆ ಡಿಸ್ಪ್ಲೇ ಇಲ್ಲೇನೋ ನಾನು ಮುಚ್ಚಿಟ್ಕೊಂಡೆ ಏನೋ ಬೇರೆ ಏನೋ ಮಾಡ್ತಾ ಇದ್ದೀನಿ ಥರದ್ದು ಇರೋದಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಮಾಡಿದಾಗ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ. ಸೊ ಒಂದು ಡಿಸಿಷನ್ ಟು ಎಸ್ಟಾಬ್ಲಿಷ್ ದ್ವಿಜಾ ಎಂಟರ್ಪ್ರೈಸಸ್ ನೆಟ್ವರ್ಕ್ ಇಂಟು ಪ್ರೈವೇಟ್ ಲಿಮಿಟೆಡ್. ಪ್ರೈವೇಟ್ ಲಿಮಿಟೆಡ್ ಏನಕ್ಕೋಸ್ಕರ ಬೇಕು ಮುಂದೆ ಹೇಳ್ತೇನೆ. ಅದು ಕೂಡ ಒಂದು ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಬೆನಿಫಿಟ್ಸ್ ಆಫ್ ಪ್ರೈವೇಟ್ ಲಿಮಿಟೆಡ್: ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಸಪೋರ್ಟ್ ಫಾರ್ 10 ಮೆಂಬರ್ಸ್. ಸೊ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದು ಇನ್ನೊಂದು ಉದ್ದೇಶ ಆಗಿತ್ತು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಬೇಕು ಅಂತ. ಬಿಕಾಸ್ ಮೋಸ್ಟ್ ಆಫ್ ಅವರ್ ಮೆಂಬರ್ಸ್ ಸಣ್ಣ ಫರ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ. ದೇ ವಿಲ್ ಹ್ಯಾವ್ ದೇ ಓನ್ ಅ ಸ್ಮಾಲ್ ಫರ್ಮ್ ಬಟ್ ದೇ ಕ್ಯಾನಾಟ್ ಎಕ್ಸ್ಪೋರ್ಟ್. ಸೊ ನಮಗೇನಾಗುತ್ತೆ, ವಿ ಹ್ಯಾವ್ ಮೆನಿ ಆರ್ಡರ್ಸ್ ಫ್ರಮ್ ಬೇರೆ ಕಂಟ್ರಿಯಿಂದ ಬರುವಂಥ ಎಕ್ಸ್ಪೋರ್ಟ್ಸ್ ಆರ್ಡರ್ಸ್ ಜಾಸ್ತಿ ಬರೋಕ್ಕೆ ಶುರುವಾದವು. ಸೊ ಅವಾಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದರೆ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಆ್ಯಂಡ್ ಎವ್ರಿ ಫರ್ಮ್ ದೇ ಕೆನಾಟ್ ಅಫೋರ್ಡ್ ದಟ್ ಒನ್. ಏನು ಪ್ರೈವೇಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಶನ್ ಮಾಡ್ಕೊಡೋದು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ ಅವ್ರಿಗೆ. ಥ್ರೂ ಪ್ರೈವೇಟ್ ಲಿಮಿಟೆಡ್ ಆದರೆ ಇಟ್ ವಿಲ್ ಬಿ ಈಸಿಯರ್, ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಶನ್ ಮಾಡಿಕೊಂಡು ಇಲ್ಲಿನ ಮೆಂಬರ್ಗಳು ಯಾವುದೇ ಪ್ರಾಡಕ್ಟ್ ಇದ್ರೂ ಕೂಡ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಹೋದ್ವಿ. ಈಗಲೂ ಎಕ್ಸ್ಪೋರ್ಟ್ ಆಗುವಂಥದ್ದು ನಡೀತಾ ಹೋಗುತ್ತೆ. ದೆನ್ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಪರ್ಚುನಿಟೀಸ್. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರೋದ್ರಿಂದ ಬ್ರ್ಯಾಂಡ್ ಮಾಡಿ 10 ವಿಲ್ ಬಿ ಹ್ಯಾವಿಂಗ್ ದಟ್ ಬ್ರ್ಯಾಂಡ್. ಅಂದರೆ ಅದರದೇ ಆದಂಥ ಮೆಣಸಿನದ್ದು ಅದೆಲ್ಲ ಕೂಡ ಬ್ರ್ಯಾಂಡ್ ಮಾಡಲಾಗುತ್ತೆ. ಸೊ ವಿ ವಿಲ್ ಹ್ಯಾವ್ ಅವರ್ ಓನ್ ಪ್ರಾಡಕ್ಟ್. ಸೊ ದಟ್ ನಮ್ಮ ಪ್ರಾಡಕ್ಟ್ಗಳೇ ಇದ್ದರೆ ರೆವೆನ್ಯೂ ಜನರೇಷನ್ ವಿಲ್ ಬಿ ಮಚ್ ಮೋರ್ ಈಸಿ. ಇನ್ನೇನೋ ಬೇರೆ ಕಾರಣಕ್ಕೆ ಇಲ್ಲದ್ರೆ ತಗೊಳ್ಬೇಕಾಗಿಲ್ಲ, ಮೆಂಬರ್ಗಳಿಂದ ತಗೊಳ್ಬೇಕಾಗಿಲ್ಲ ರೆವೆನ್ಯೂನ. ನಮ್ಮ ರೆವೆನ್ಯೂನ ನಾವೇ ಜನರೇಟ್ ಮಾಡ್ಕೊಳ್ಬಹುದಲ್ಲಿ. ಸೊ ನೆಕ್ಸ್ಟ್ ಮೀಟಿಂಗ್ 10th February 2024 ಶಿವಮೊಗ್ಗದಲ್ಲಾಗುತ್ತೆ.
ಯಾರು ಬರ್ಲಿಕ್ಕೆ ಆಸಕ್ತಿ ಇದೆ ಅಲ್ಲಿ ಶೋಕೇಸಿಂಗ್ ಇರುತ್ತೆ, ಡಿಸ್ಪ್ಲೇ ಇರುತ್ತೆ. ಅಲ್ಲಿಂದ ಸುಮಾರು ಒಂದು 200-250 ಜನನು ಬರೋದು ಇದ್ದಾರೆ. ಅಲ್ಲಿ ಶಿವಮೊಗ್ಗದವರೇ ಲೋಕಲ್. ದೇ ಹ್ಯಾವ್ ಅರೌಂಡ್ 500 ಆಂಟರ್ಪ್ರೆನರ್ಸ್ ದೇರ್. ಬಟ್ ಆ 500 ಬರೋದು ಡೌಟ್ ಆಗಬಹುದು. ಹಾಗಾಗಿ 250 ಅಂತ ಕಮ್ಮಿ ಹೇಳ್ತಾ ಇದ್ದೇನೆ. ಅಷ್ಟು ಜನ ಬರಬಹುದು. ಜೊತೆಗೆ ಪಬ್ಲಿಕ್ ಕೂಡ ವ್ಯೂ ಇದೆ. ಸೊ ನಿಮ್ಮ ಪ್ರಾಡಕ್ಟ್ಗಳನ್ನ ಅಲ್ಲಿ ಶೋಕೇಸ್ ಮಾಡಬೇಕು ಅಥವಾ ಸರ್ವಿಸ್ನ ಶೋಕೇಸ್ ಮಾಡ್ಬೋದು. ಅಲ್ಲಿನ ಜನಗಳನ್ನ ತಗೊಳ್ಬೇಕು ಅಂತಂದ್ರೆ ಎಸ್ ಯು ಕ್ಯಾನ್ ಜಾಯಿನ್ ಅಸ್. ನಾವು ಅದ್ರ mentoring and coaching. Mentoring I've been doing for a very long time, but I found nobody pays any money here for a job change and all that. I have often advised them, stick to the same place, things will improve and you'll be better off. Otherwise, going to a new place, you'll have to rebuild your kingdom all over again. The very same fellows, when they see sense in it, they come back after 6 months and say thank you. That's it. So that's one area I want to get into as a paid service, mentoring, and also life coaching kind of thing, which involves transformative experiences and stuff like that. That's all, and speak next after me, and then come. Happy birthday to you, dear Rajeshri. Happy birthday to you. I've just started a company called Pushpahana, and it is we offer training in artificial intelligence and ChatGPT. It's just a 1-hour course so that you're aware of what simple digital tools are available for us to transform our lives. And then I do even content creation and curation for websites. If you want to improve your LinkedIn profile or your Facebook profile, you want to display and make people aware of your products on the internet, all these things are handled by us. And if anybody wants any internet advice about putting out their products or anything on the internet, please do let me know. Thank you very much.